ಎಲ್ರಿಗೂ ನಮಸ್ಕಾರ. ನಮಗೆ ಮುಳಬಾಗಿಲು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸಮಿತಿಯನ್ನ ಘೋಷಣೆ ಮಾಡಿದ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎಚ್.ಎಂ. ರೇವಣ್ಣ ಸಾಹೇಬರು ಕರ್ನಾಟಕ ಸರ್ಕಾರದ ನಾವು ಸರ್ಕಾರ ಬರೋ ಮೊದಲು ಹಿಂದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಯನ್ನ ಕೊಟ್ಟಿತ್ತು, ಪಂಚ ಗ್ಯಾರಂಟಿಯನ್ನ. ಅದು ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಂಪ್ಲಿಮೆಂಟ್ ಕಮಿಟಿ ಅಂದ್ರೆ ಇದನ್ನ ಅನುಷ್ಠಾನ ತರಲಿಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಇರುವವರಿಗೆ ಕ್ಯಾಬಿನೆಟ್ ರ್ಯಾಂಕಿಂಗ್ ಒಂದು ದರ್ಜೆಯನ್ನು ಕೊಟ್ಟು ಅವ್ರಿಗೆ ಇದ್ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿನಲ್ಲಿ ನಾವು 14 ಜನ ಸದಸ್ಯರು ಒಳಗೊಂಡ ಅಧ್ಯಕ್ಷರು ಉಮಾಶಂಕರ್ ಅವರಾಗಿದ್ದಾರೆ. ಈ ಒಂದು ಸಭೆಯಲ್ಲಿ ನಮಗೆ ಒಂದು 5 ಇಲಾಖೆಗಳು ಬರ್ತವೆ. ಈ 5 ಇಲಾಖೆಗಳನ್ನ ಇವತ್ತು ನಾವು ನಮ್ಮ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಮೀಟಿಂಗ್ ಆಯ್ತು. ನಾವು ಆಯ್ಕೆ ಆದ್ಮೇಲೆ ಒಂದು ಮೊದಲ ಸಭೆ. ಈ ಸಭೆಯಲ್ಲಿ ಸುಮಾರು ವಿಚಾರಗಳ ಚರ್ಚೆ ಆಯ್ತು. ಈ ಯುವನಿಧಿ ನಮ್ಮಲ್ಲಿ 783 ಜನ ಯುವನಿಧಿನಲ್ಲಿ ಅರ್ಜಿಗಳು ಹಾಕೊಂಡಿದ್ದಾರೆ. ಅದರಲ್ಲಿ 755 ಜನಕ್ಕೆ ಇವತ್ತು ಡಿ.ಬಿ.ಟಿ ಮುಖಾಂತರ ಸರ್ಕಾರ ದುಡ್ಡು ಅವ್ರು ಡೈರೆಕ್ಟ್ ಆಗಿ ಅವ್ರಿಗೆ ವರ್ಗಾವಣೆ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಶಕ್ತಿ ಯೋಜನೆ ಅಡಿಯಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಮೊನ್ನೆ ನಾವು ಆಯ್ಕೆ ಆದ್ಮೇಲೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ರಾಜ್ಯದಲ್ಲಿ ಇವತ್ತು ಅಂದ್ರೆ ಸ್ಟಾರ್ಟ್ ಮಾಡಿದಾಗಿಂದ 2023ರಿಂದ ಮೊನ್ನೆ ಜುಲೈ 11ವರೆಗೆ 500 ಕೋಟಿ ಜನ ಉಚಿತ ಪ್ರಯಾಣ ಮಾಡಿದ್ದಾರೆ. 500 ಕೋಟಿ ನಮ್ಮ ಮಹಿಳೆಯರು ಉಚಿತವಾಗಿ ಇಡೀ ರಾಜ್ಯದಲ್ಲಿ ಪ್ರಯಾಣ ಮಾಡಿದ್ದಾರೆ. ಅದಕ್ಕೆ ಸಂಭ್ರಮಾಚರಣೆಯನ್ನ ನಾವು ಮಾಡಿದ್ವಿ. ಅದಾದ್ಮೇಲೆ ನಮ್ಮಲ್ಲಿ 65 ಲಕ್ಷ ಜನ ಈ ವರ್ಷದಲ್ಲಿ ಟಿಕೆಟ್ಸ್ ತಗೊಂಡಿದ್ದಾರೆ ಫ್ರೀಯಾಗಿ ನಮ್ಮ ತಾಲೂಕಿನಲ್ಲಿ. ಅದ್ರ ಸಲುವಾಗಿ ಈ ಸರ್ಕಾರದಿಂದ ಏನೋ ನಮ್ಗೆ ಫ್ರೀಯಾಗಿ ಬಸ್ ಟಿಕೆಟ್ ಕೊಡ್ತಾ ಇದಾರೆ ಅಂತ ನಮ್ಮ ಒಂದು ಮಾಹಿತಿ ಏನಂದ್ರೆ, ನಮ್ಮ ಡಿಪೋ ನಲ್ಲಿ ಮ್ಯಾನೇಜರ್ಗೆ ಅವಾಗ್ಲೇ ನಾವು ಇದ್ ಮಾಡಿದೀವಿ. ಡಿಪೋ ಮ್ಯಾನೇಜರ್ ಅನ್ಸರ್ ಅವ್ರಿಗೆ ಹೇಳಿದೀವಿ. ಏನಂದ್ರೆ ಕಂಪ್ಲೇಂಟ್ಸ್ ಬರ್ತಾ ಇರೋದು, ಟಿಕೆಟ್ಸ್ ಕೊಡ್ತಾ ಇದಾರಲ್ಲ ಫ್ರೀಯಾಗಿ ಕೊಡ್ತಾ ಇಲ್ಲ. ಸರ್ಕಾರ KSRTCಗೆ ದುಡ್ಡು ಕೊಡ್ತಾ ಇದೆ. ಎಷ್ಟು ಟಿಕೆಟ್ ಕೊಡ್ತಾರ ಅಷ್ಟು ಸರ್ಕಾರ ಬರ್ಸ್ತಾ ಇದೆ, ಅವ್ರಿಗೆ ಜಮಾ ಆಗ್ತಾ ಇದೆ ದುಡ್ಡು. ಆದ್ರೆ ನಮ್ಮ ಮಹಿಳೆಯರು ಡಿಪೋ ಇದಕ್ಕೆ ಬಸ್ ಹತ್ತ ಸಂದರ್ಭದಲ್ಲಿ ಅವ್ರಿಗೆ ಒಂಥರ ನೋಡೋದು, ಅವ್ರಿಗೆ ಒಂಥರ ಇದ್ ಮಾಡ್ತಾ ಇದಾರೆ. ಅದಕ್ಕೆ ಅದೆಲ್ಲ ಆಗ್ಬಾರ್ದು. ಯಾಕಂತ ಹೇಳಿದ್ರೆ ಅವರು ಫ್ರೀಯಾಗಿ ಹೋಗ್ತಾ ಇಲ್ಲ, ಸರ್ಕಾರ ಅದ್ರಿಗೆ ದುಡ್ಡು ಕೊಡ್ತಾ ಇದೆ, ಆ ಟಿಕೆಟ್ ಬದಲು ದುಡ್ಡು ಕೊಡ್ತಾ ಇದೆ. ಅದಕ್ಕಾಗಿ ಅದ್ ಮುಂದೆ ಆಗ್ಬಾರ್ದಂತ ಅವ್ರಿಗೆ ಹೇಳಿದೀವಿ. ಎಲ್ಲ ಯಾರ್ಯಾರು ನಮ್ಮ ಡ್ರೈವರ್ಸ್ ಇದಾರೆ ಅವ್ರಿಗೆಲ್ಲ ಒಂದು ಮೀಟಿಂಗ್ ಕರೀರಿ ಅಂತ ಹೇಳಿದ್ವಿ. ಮೀಟಿಂಗ್ ಕರೆದ್ಮೇಲೆ ಅದು ಇದಾಗ್ತದೆ. ಅದಾದ್ಮೇಲೆ ನಮ್ಮ ಇದು ಫುಡ್ ಡಿಪಾರ್ಟ್ಮೆಂಟ್ ಅನ್ನಭಾಗ್ಯ ಯೋಜನೆ ಮೊದಲು ಕೂಡ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹಿಂದಿನ ಸರ್ಕಾರದಲ್ಲಿ ಅನ್ನಭಾಗ್ಯ ಯೋಜನೆ ನಮ್ಮ ರಾಜ್ಯದಲ್ಲಿ ಯಾರು ಹಸಿವಿನಿಂದ ಸಾಯಬಾರ್ದು, ಹಸಿವಿನಿಂದ ಯಾರು ಮಳಗಬಾರ್ದು, ಅಂದ್ರೆ ಯಾರು ಊಟ ತಿಂದಿರ ಮಳಗಬಾರ್ದಂತ ಒಂದು ಉದ್ದೇಶದಿಂದ ಇಡೀ ಪ್ರಪಂಚದಲ್ಲೇ ಒಂದು ಒಳ್ಳೆ ಯೋಜನೆ ಏನಂದ್ರೆ ಅನ್ನಭಾಗ್ಯ ಯೋಜನೆ. ಆ ಯೋಜನೆ ಅಡಿಯಲ್ಲಿ ನಮ್ಮಲ್ಲಿ 119 ಡಿಪೋಗಳು ಬರ್ತವೆ. 119 ಡಿಪೋಗಳಲ್ಲಿ ಏನಾಗ್ತಾ ಇದೆಯಾ ಅಂತ ಹೇಳಿದ್ರೆ, ಇದು 2000 ಇದೆಯಲ್ಲ ಗೃಹಲಕ್ಷ್ಮಿದು, ಅದು ಡೈರೆಕ್ಟ್ ಆಗಿ ಹೋಗ್ತದೆ. ಆದ್ರೆ ಇದು ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ಹೋಗ್ತದೆ. ಅಲ್ಲಿ ಸುಮಾರು ಕಂಪ್ಲೇಂಟ್ಸ್, ಸುಮಾರು ನಮ್ಮ ಸದಸ್ಯರು ನಾವೆಲ್ಲ ಇವ್ರಿಗೆ ನಮ್ಮ ಆಹಾರ ಸಿರಿಸ್ದಾರ್ಗೆ ಹೇಳಿದೀವಿ. ಏನು 1 kg ಅಕ್ಕಿಯನ್ನ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏನ್ ಅಕ್ಕಿ ಬರ್ತಾ ಇದೆ, ಏನ್ ರಾಗಿ ಬರ್ತಾ ಇದೆ, ಅದರಲ್ಲಿ 1 kg ಡಿಪೋ ಮಾಲೀಕರು ಹಿಡ್ಕೊಂತ ಇದಾರೆ ಅಂತ ಒಂದು ಕಂಪ್ಲೇಂಟ್ ಬಂದ್ಮೇಲೆ ಆಹಾರ ಸಿರಿಸ್ದಾರ್ಗೆ ಹೇಳಿದೀವಿ. ಯಾವುದೇ ರೀತಿಯಲ್ಲಿ ಅದ ಮುಂದೆ ಜರಗಬಾರ್ದು. ಯಾಕಂತ ಹೇಳಿದ್ರೆ ಸರ್ಕಾರ ಇವತ್ತು ಜನರಿಗೆ ಅನುಕೂಲ ಆಗ್ಲಿಕ್ಕೆ ಕೊಡ್ತಾ ಇರೋದು ಡಿಪೋ ಮಾಲೀಕರಿಗಲ್ಲ. ಅದಕ್ಕಾಗಿ ಶಿರೀಸ್ದಾರು ಮುಂದಿನ ದಿನಗಳನ್ನ ಅದು ಸರಿಪಡಿಸ್ತೀವಿ. ಮತ್ತು 119 ಜನ ಏನು ನ್ಯಾಯಬೆಲೆ ಅಂಗಡಿ ಮಾಲೀಕರು ಇದ್ದಾರೆ ಅವ್ರಿಗೆಲ್ಲ ಒಂದು ಸಭೆ ಕರೆಸ್ಬೇಕಂತ ನಾವು ಹೇಳಿದೀವಿ. ಅದನ್ನ ಮಾಡ್ತಾರಂತೆ, ಒಪ್ಕೊಂಡಿದ್ದಾರೆ. ಅದಾದ್ಮೇಲೆ ನಮ್ಮಲ್ಲಿ 59,000 ಜನ BPL ಕಾರ್ಡ್ಸ್ ಇದ್ದಾರೆ. ಅದರಲ್ಲಿ ಇವಾಗ 7 kg ಇವಾಗ ಈ ತಿಂಗಳಲ್ಲಿ 7 kg ಅಕ್ಕಿ ಕೊಡ್ಬೇಕಂತೆ. ಅದಾದ್ಮೇಲೆ 3 kg ರಾಗಿ ಕೊಡ್ಬೇಕು. ಅದರಲ್ಲಿ ಕೂಡ 1 kg ಎಡ್ಬಿಟ್ಟು ಇದ್ ಮಾಡಿದ್ರೆ ತೊಂದರೆ ಆಗತ್ತೆ ಅಂತ ಚರ್ಚೆ ಮಾಡಿ ಎಲ್ಲಾ ಸದಸ್ಯರು ನಾವು ಇವ್ರಿಗೆ ಸಿರಿಸ್ದಾರ್ಗೆ ಹೇಳಿದೀವಿ. ಮುಂದೆ ಹಂಗಾಗಲ್ಲ ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಮ್ಮ CDP ಅವ್ರು ಬಂದಿದ್ರು. CDP ಅವ್ರಿಗೆ ಏನಂದ್ರೆ ನಮ್ಮ ಕೆಲವು ಕಂಪ್ಲೇಂಟ್ಸ್ ಇದಾವೆ. ಏನಂದ್ರೆ ಅವರು ಟ್ಯಾಕ್ಸ್ ಕಟ್ಟಿದ್ರೆ ಅವ್ರಿಗೆ 2000 ಬರಲ್ಲ. ಅಂದ್ರೆ ಟ್ಯಾಕ್ಸೇ ಕಟ್ಟಿಲ್ಲ ಅವರು. ನಮ್ಮಲ್ಲೇ ಒಬ್ರು ಇದ್ದಾರೆ,
ಅವ್ರಿಗೆ ಟ್ಯಾಕ್ಸ್ ಯಾವತ್ತೋ ಟ್ಯಾಕ್ಸ್ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಅಂತ ಬಡವರು ಬೀಡಿ ಕಟ್ಟೋರು ಅವರು, ಅಂತವ್ರು ಕೂಡ ಟ್ಯಾಕ್ಸ್ ವ್ಯಾಪ್ತಿಗೆ ಬರುತ್ತೆ ಅಂತ ಅವ್ರಿಗೆ ಇದುವರೆಗೂ 2,000 ಬಂದಿಲ್ಲ. ಅಂತ ಕಂಪ್ಲೇಂಟ್ಸ್ ಎಲ್ಲ ಒಂದು ಸುಮಾರು 500 ಇದಾವ ಅಂತ ಹೇಳಿದ್ದಾರೆ. ಬರೋ ಮೀಟಿಂಗ್ಗೆ ನೀವು ಒಂದು ಕಂಪ್ಲೇಂಟ್ ಕೂಡ ಇರಬಾರ್ದು, ಆ 500 ಜನಕ್ಕೆ ಕೂಡ 2,000 ಹೋಗಂಗೆ ಮಾಡ್ಕೊಡ್ಬೇಕು ಅಂತ ನಾವು ಅವ್ರಿಗೆ ಬೇಡಿಕೆ ಇಟ್ಟಿದೀವಿ. ಮಾಡ್ಕೊಡ್ತೀನಿ ಅಂತ ಹೇಳಿದರೆ. ಅವ್ರಿಗೆ 60,000 ಚಿಲ್ಲರೆ ಏನು ಟಾರ್ಗೆಟ್ ಇದೆ, ಅದರಲ್ಲಿ 97% ಅವರು ನಾ ಈಗಾಗಲೇ ಪೂರೈಸಿದೆ ಅಂತ ಹೇಳಿದ್ದಾರೆ. 3% ಏನ್ ಬಾಕಿ ಇದೆ ಅದನ್ನ ಪೂರೈಸಬೇಕಂತ ನಾವು ಬೇಡಿಕೆ ಇಟ್ಟಿದೀವಿ. ಅದೇ ರೀತಿಯಲ್ಲಿ ಗೃಹಜ್ಯೋತಿ ಅಡಿಯಲ್ಲಿ ನಮ್ಮಲ್ಲಿ ಒಂದು ಏನ್ 2023ರಲ್ಲಿ ಏನು ಅವ್ರು ಏನ್ ಬಳಕೆ ಮಾಡಿದ್ದಾರೆ ಅದರ ಆವರೇಜ್ ಮೇಲೆ ನಾವು ಆ ಯೂನಿಟ್ ಅನ್ನ ಫಿಕ್ಸ್ ಮಾಡಿ ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಅದ್ರ ಸಲುವಾಗಿ ಏನ್ ಕೊಡ್ಬೇಕು ಅವ್ರಿಗೆ, ಅದ್ರ ಬಿಟ್ಟು ಅಂದ್ರೆ ಅವ್ರಿಗೇನು ಸರ್ಕಾರ ರಿಯಾಯಿತಿ ಕೊಟ್ಟಿರ್ತಾರೆ ಅದ್ರ ಮೇಲೆ ಏನಾದ್ರೂ ಅವರು ಎಕ್ಸ್ಟ್ರಾ ಯೂಸ್ ಮಾಡಿದ್ರೆ ಅದು ಅವ್ರು ಕಟ್ಬೇಕಾಗತ್ತೆ. ಮತ್ತೆ 200 ಯೂನಿಟ್ ಏನಾದ್ರೂ ದಾಟಿದ್ರೆ ಫಲಾವಣಿ ಇವರು ನಮ್ಮ ಗ್ರಾಹಕರು, KB ಗ್ರಾಹಕರು ಅವ್ರಿಗೆ ಎಲಿಜಿಬಲ್ಗೆ ಬರಲ್ಲಂತೆ. ದಯವಿಟ್ಟು 200 ಯೂನಿಟ್ ಮೇಲೆ ನೀವು ಯೂಸ್ ಮಾಡಕ್ ಹೋಗ್ಬೇಡ್ರಿ. ಯೂಸ್ ಮಾಡಿದ್ರೆ ಅದು ನಿಮ್ಗೆ ಏನು ರಿಯಾಯಿತಿ ಇರ್ತದೆ, ಏನ್ ನಿಮ್ಗೆ ಅದ್ರಲ್ಲಿ ಸಬ್ಸಿಡಿ ಸರ್ಕಾರ ಏನ್ ನಿಮ್ಗೆ ಯೋಜನೆ ಕೊಟ್ಟಿದೆ ಆ ಯೋಜನೆ ಅಡಿಯಲ್ಲಿ ನೀವು ವ್ಯಾಪ್ತಿಗೆ ಬರಲ್ಲ. ಅದಕ್ಕಾಗಿ ಅದು ಹೇಳ್ತಾ, ಮತ್ತೆ KB ಬೆಸ್ಕಾಂಗೆ ಸುಮಾರು ಕಂಪ್ಲೇಂಟ್ಸ್ ಇದಾವೆ. ಏನಂದ್ರೆ ಸರಿಯಾಗಿ ಅವ್ರು ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ ಅಂತ. ಅದೆಲ್ಲ ನಾವು ಚರ್ಚೆ ಮಾಡಿದೀವಿ, ಅದೆಲ್ಲ ಮುಂದಿನ ದಿವಸದಲ್ಲಿ ನಾವು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಈ ಒಂದು ಇದಕ್ಕೆ ನಮ್ಮ ಹಿಂದೆ ನಮ್ಮ ನೀಲ್ಕಂಠನ ಇದ್ದಾಗ ನಾವೆಲ್ಲ ಯಾರು ಹೇಳೇ ಇಲ್ಲ ಅವ್ರು ನಮ್ಗೆ ಈ ಕಮಿಟಿಗೆ ಹಾಕಿ ಅಂತ. ಆವಾಗ ನಾವು ಈ ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ಟಿದ್ವಿ. ಜನರು ವಿರೋಧ ಪಕ್ಷದಲ್ಲೂ ಹೇಳಿದ್ರು ಈ ಗ್ಯಾರಂಟಿನ ವಾರಂಟಿನ ಇದು ಬರುತ್ತಾ ಹೋಗತ್ತಾ ಅಂತ. ಇವತ್ತು ಸರ್ಕಾರ 5 ಗ್ಯಾರಂಟಿಗಳನ್ನ ಜನರಿಗೆ ಕೊಟ್ಟು ಇದು ಬಹಳ ಯಶಸ್ವಿಯಾಗಿ ಇದು ಇಂಪ್ಲಿಮೆಂಟ್ ಆಗ್ಲಿ ಅಂತ ಒಂದು ಪ್ರಾಧಿಕಾರನ ರಚನೆ ಮಾಡಿ ನಮ್ಮಂತಹ ಸುಮಾರು ಕಾರ್ಯಕರ್ತರನ್ನ ಇವತ್ತು ನಮ್ಮ ತಾಲೂಕಿನಲ್ಲಿ ಮಹಿಳಾ ಕಾಂಗ್ರೆಸ್ನವ್ರಿಗೂ ಇದರಲ್ಲಿ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ, ನಮ್ಮ SC ಸೆಲ್ ಅವ್ರಿಗೂ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ, ಕಿಸಾನ್ ಸೆಲ್ ಅವ್ರಿಗೂ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಕಾರ್ಯಕರ್ತರು ಯಾರ್ಯಾರು ಇದ್ದಾರೆ ಅದರಲ್ಲಿ ಎಲ್ಲಾ ಕಾರ್ಯಕರ್ತರೇ ಮೇಜರ್ ಆಗಿ ಎಲ್ಲಾ ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡ್ದವರು ಇವತ್ತು ಗುರುತಿಸಿ ಆ ಲಿಸ್ಟ್ ಅನ್ನ ರೆಡಿ ಮಾಡಿ ನಮ್ಮ ನಾಯಕರಾದಂತ ಕೋಲಾರ ಶಾಸಕರಾದಂತ ಮಂಜಣ್ಣವ್ರು ಇರ್ಬೋದು, ನಮ್ಮ ಈ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂತ ಆದಿನಾರಾಯಣ ಇರ್ಬೋದು, ರಾಜ್ಯದಲ್ಲಿ ಇವತ್ತು ನಮ್ಮ HM ರೇವಣ್ಣ ಅವರು, ನಮ್ಮ ಸ್ನೇಹಿತರ ತಂದೆ ಅವರು, ನಮ್ಮ ರೇವಣ್ಣ ಅವರು ಇವತ್ತು ಅವರು ಆದೇಶ ಹೊರಡಿಸಿ ನಮ್ಗೆಲ್ಲ ಮಾಡಿದ್ಮೇಲೆ ಆರ್ಡರ್ ಕಾಪಿ ಬಂದ್ಮೇಲೆ ನಾವೆಲ್ಲ ಒಂದು ಮೊದಲ ಸಭೆ ಮಾಡಿದೀವಿ. ಇದು ಅನುಷ್ಠಾನ ಸಮಿತಿ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರಾಧಿಕಾರನ ನೇಮಕ ಮಾಡಿ ಇವತ್ತು ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಈ ಸಮಿತಿಯಲ್ಲಿ ಕಾರ್ಯಕರ್ತರನ್ನ, ನಮ್ಮ ನಾಯಕರನ್ನ ಗುರುತಿಸಿ ಇವತ್ತು ಒಂದು ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರಿಗಳು ಕೆಲಸ ಮಾಡ್ತಾ ಇದಾರಾ ಇಲ್ವಾ ಅಂತ ಒಂದು ಮಾಡ್ಲಿಕ್ಕೆ. ಅದಕ್ಕೆ ವಿಶೇಷವಾಗಿ ಸಾಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ ಮತ್ತೆ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ವಿಶೇಷವಾಗಿ ಈ ಪ್ರಾಧಿಕಾರ ಮಾಡಿದ್ದಕ್ಕೆ, ಕಾರ್ಯಕರ್ತರಿಗೆ ಗುರುತಿಸಿದ್ದಕ್ಕೆ ನಾನು ಧನ್ಯವಾದ ತಿಳಿಸ್ತಾ, ವಿಶೇಷವಾಗಿ ಸನ್ಮಾನ್ಯ ನೀಲ್ಕಂಠನ್ ಅವರು ಈ ಇದಕ್ಕೆ ಅಧ್ಯಕ್ಷರಾಗಿದ್ರು. ಮತ್ತೆ ಅವ್ರ ಸ್ಥಾನದಲ್ಲಿ ಇವತ್ತು ಉಮಾಶಂಕರಣ್ಣ ಅವರು ನಿಧನ ಆದ ನಂತರ ಉಮಾಶಂಕರಣ್ಣಾಗಿ ಮಾಡಿದ್ದಾರೆ. ಮತ್ತೆ ಎಲ್ಲ ಸದಸ್ಯರು ಒಳ್ಳೆ ಆಕ್ಟಿವ್ ಆಗಿರೋರೆ. ಸುಮಾರು ಈ ಜನರಲ್ ಬಾಡಿ ಮೀಟಿಂಗ್ ಇವಾಗ ZP ಜಿಲ್ಲಾ ಪಂಚಾಯತಿ ವಿಧಾನಸೌಧದಲ್ಲಿ ಯಾವ ಸದಸ್ಯರು ಯಾವ ಮಾತಾಡ್ತಾರೆ, ಎಷ್ಟು ಇಂಟ್ರೆಸ್ಟ್ ಆಗಿದ್ ಮಾತಾಡ್ತಾರೆ, ಅದೇ ತರ ನಮ್ಮ ಎಲ್ಲಾ ಸದಸ್ಯರು ಇವತ್ತು ಮಾತಾಡಿದ್ದಾರೆ. ಮುಂದಿನ ದಿನ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನಮ್ಮ ಅಧ್ಯಕ್ಷರು ಉಮಾಶಂಕರಣ್ಣ ಇದ್ದಾರೆ, ನಮ್ಮ ಸದಸ್ಯ ಕಾರ್ಯದರ್ಶಿಯಾಗಿ ನಮ್ಮ EO ಸರ್ವೇಶ್ ಸಾಹೇಬ್ರು ಇದ್ದಾರೆ. ಎಲ್ಲ ಪಂಚಾಯತ್ ಗ್ಯಾರಂಟಿಗೆ ಯಾರ್ಯಾರು ಸಂಬಂಧಪಟ್ಟ 5 ಇಲಾಖೆಯ ಅಧಿಕಾರಿಗಳು ಇವತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಆಯ್ಕೆ ಮಾಡಿದಂತಹ ಎಲ್ಲ ನಮ್ಮ ನಾಯಕರುಗಳು ಕೂಡ ನಾವು ಧನ್ಯವಾದ ತಿಳಿಸ್ತಾ, ನಾನು ಇವಾಗ ತಡವಾಗಿ ಅದು ಉದ್ಯೋಗ ಮೇಳದ ಗಾಡಿಗಳು ಕಳಿಸ್ಬೇಕಾಗಿರೋದ್ರಿಂದ ತಡವಾಗಿ ಬಂದೆ. ಅದಕ್ಕಾಗಿ ನಿಮ್ಗೆ ತಡವಾಗಿ ಮಾತಾಡ್ತಾ ಇದ್ದೀನಿ, ಕ್ಷಮೆ ಇರ್ಲಿ. ಮುಂದಿನ ದಿನಗಳಲ್ಲಿ ಏನ್ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಈ ಅನುಷ್ಠಾನ ಸಮಿತಿ ಏನ್ ರಚನೆ ಮಾಡಿದ್ದಾರೆ, ಇದರ ಮುಖ್ಯ ಉದ್ದೇಶ ಏನಂದ್ರೆ ಬೆನಿಫಿಷರೀಸ್ ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆ ಮುಟ್ಟಬೇಕು, ಈ ಸ್ಕೀಮ್ಸ್ ಅನ್ನ ಜನರಿಗೆ ಮುಟ್ಸ್ಬೇಕು ಅಂತ ಉದ್ದೇಶದಿಂದ ಇವತ್ತು ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಸರ್ಕಾರಕ್ಕೆ ನಾವು ಧನ್ಯವಾದ ತಿಳಿಸ್ತಾ, ನಮ್ದೇನ್ ಜವಾಬ್ದಾರಿ ಇದೆ ಅದನ್ನ ನಾವು ಕಟ್ಟುನಿಟ್ಟಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ತೆರಿಗೆ ವ್ಯಾಪ್ತಿಗೆ ಬರ್ದೇ ಇರುವ ಫಲಾನುಭವಿಗಳಿಗೆ ಇದು ಅಪ್ಲೈ ಆಗಲ್ಲ, ಅವ್ರು ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾವು CDP ಅವ್ರಿಗೆ ಮಾತಾಡಿದೀವಿ. CDP ಅವ್ರು ಅದನ್ನ ಸರಿಪಡಿಸ್ಕೊಡ್ತೀವಿ, ಅವ್ರಿಗೆ ದುಡ್ಡು ಬರಂಗ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರ್ಯಾರಿಗೆ ದುಡ್ಡು
2000 ಬರ್ತಾ ಇಲ್ಲ, ದಯವಿಟ್ಟು CDPO ಆಫೀಸ್ಗೆ ವಿಸಿಟ್ ಮಾಡಿ ನೀವು ಸರಿಪಡಿಸ್ಕೋಬೇಕಂತ ಕೇಳ್ಕೊಂತ ಇದೀವಿ. ಅದೇ ರೀತಿಯಲ್ಲಿ ಏನ್ ಸಹಕಾರ ನಮ್ಗೆ ತಾಲೂಕ್ ಪಂಚಾಯತ್ ಇಒ ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಧನ್ಯವಾದ ತಿಳಿಸ್ತಾ, ನಮ್ಗೆ ಆಯ್ಕೆ ಮಾಡಿದ್ದಕ್ಕೆ ನಾವು ನಮ್ಗೇನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅದಕ್ಕೆ ಪ್ರಾಮಾಣಿಕವಾಗಿ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ವಿಶೇಷವಾಗಿ ನೀವು ಅವಾಗಿಂದ ಬಂದು ಈ ಕಾರ್ಯಕ್ರಮ ಎಲ್ಲ ಇದ್ ಮಾಡಿ ನೀವು ಸಹಕಾರ ಕೊಡ್ತಾ ಇದೀರಾ. ಅದಕ್ಕಾಗಿ ನಮ್ಮ ಮಾಧ್ಯಮದ ಮಿತ್ರರು ಕೂಡ ನಾನು ಧನ್ಯವಾದ ತಿಳಿಸ್ತಾ, ಈ ಏನ್ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲ ಸೇರಿ ಚೆನ್ನಾಗಿ ಮಾಡೋಣ ಅಂತ ನಮ್ಮೆಲ್ಲ ಸದಸ್ಯರಿಗೆ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ನಮ್ಮ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಸಾಹೇಬರು, ಹಾಗೆ ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು, ಮುಳಬಾಗಿಲು ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ನಮ್ಮ ಆರ್ ನಾರಾಯಣ ಅವರು ಈ ಪಂಚ ಗ್ಯಾರಂಟಿಗಳ ಯೋಜನೆಯನ್ನು ನಮ್ಮ ಘನ ಸರ್ಕಾರ ಜಾರಿ ಮಾಡಿದೆ. ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಲೇಟಾಗಿ ಬಂದವು. ಅವರೆಲ್ಲ ಮಾಧ್ಯಮಿಕರಿಗೆ ಎಲ್ಲ ವಿಷಯ ತಿಳಿಸಿದ್ದಾರೆ. ಸೊ ನಾವು ಒಂದು ಮಾತಾಡ್ಬೇಕಂತ ಹೇಳಿದ್ರು, ನಾವು ಮಾತಾಡ್ತಾ ಇದ್ದೀವಿ. ಇವಾಗ ಈ ಪಂಚ ಗ್ಯಾರಂಟಿಯಲ್ಲಿ ಎಲ್ಲ ನಮ್ಮ ಗಮನಕ್ಕೆ ಬಂದಂಗೆ ಎಲ್ಲ ಸರಿಯಾಗಿದೆ. 2000ನೂ ಸರಿಯಾಗಿದೆ. ಮತ್ತೆ ಈ ನಮ್ಮ KSRTC ಅವರು ಬಿಲ್ ತಕೊಂಡು ಅವರು 0% ಕೊಡ್ತಾರೆ. 0% ಕೊಟ್ಬಿಟ್ಟು ಮತ್ತೆ ದುಡ್ಡು ತಗೊಳ್ತಾರೆ. ಅದಕ್ಕೆ ನಾವು ಡಿಪೋ ಮ್ಯಾನೇಜರ್ಗೆಲ್ಲ ಅವ್ರಿಗೆ ಹೇಳಿದ್ದೀವಿ. ನಾನು ಇದ್ರ ಬಗ್ಗೆ ನಾನು ಗಮನ ಹರಿಸಿ ನಾನು ಮುಂದಿನ ಕ್ರಮ ನಾನು ಕೈಗೊಳ್ತೀನಿ. ಅದ್ರ ಬಗ್ಗೆ ನೀವು ಇನ್ನು ಯೋಚನೆ ಮಾಡಬೇಡಿ, ನಾನು ಮಾಡ್ತೀನಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಮೇನ್ ಆಗಿ ನಿರುದ್ಯೋಗಿ ಯುವಶಕ್ತಿಗೆ ಇನ್ನ ನಮ್ಮ ಯುವಕರು ಇನ್ನ ಅರ್ಜಿಗಳು ಜಾಸ್ತಿ ಹಾಕೋರಿದ್ದಾರೆ. ದಯವಿಟ್ಟು ಅವ್ರಿಗೆಲ್ಲ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅವರೆಲ್ಲ ಬಂದು ನಮ್ಮ ಇವ್ರ ಹತ್ರ ಬಂದು ನಮ್ಮ ಕೃಷ್ಣಪ್ಪ ಸರ್ ಅಂತಿದ್ದಾರೆ, ಅವ್ರ ಹತ್ರ ಬಂದು ನೋಂದಣಿ ಮಾಡಿಸಿ. ಸುಮ್ಮನೆ ಗೌರ್ಮೆಂಟ್ ಕೊಡ್ತಾ ಇದೆ, ನಮ್ಗೆ ಫ್ರೀ ಸ್ಕೀಮ್ ಕೊಡ್ತಾ ಇದೆ. 3000 ಕೊಡ್ತಾ ಇದೆ, 2000, 1500 ಕೊಡ್ತಾ ಇದೆ. ಅದು ನೀವು ಬೆನಿಫಿಷಿಯರ್ಸ್ ಉಪಯೋಗ ಮಾಡ್ಕೊಳ್ಳಿ. ಸುಮ್ಮನೆ ಗೌರ್ಮೆಂಟ್ ಮಾಡಿದ್ರೆ ನಾವು ಯೂಸ್ ಮಾಡದೇ ಇದ್ರೆ ನಮ್ಗೆ ಲಾಸ್ ಆಗ್ತದೆ. ಇನ್ನ ನಮ್ಮ ಯುವಕರು ಜಾಸ್ತಿ ಜನ ಇದ್ದಾರೆ. ದಯವಿಟ್ಟು ನಾನು ಅವರಲ್ಲಿ ಬೇಡ್ಕೊಳ್ತೀನಿ, ನೀವು ಏನೇ ಆಗ್ಲಿ ಆ ಯೂನಿಟಿಯನ್ನ ನೀವು ಸದುಪಯೋಗ ಪಡಿಸ್ಕೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವಾಗ ಇವರು ನಮ್ಮ ಬೆಸ್ಕಾಂ ಅವ್ರು ಬಂದಿದ್ರು. ನಾವು ಜಾಸ್ತಿ ಈ ನಾಗರಿಕರಲ್ಲಿ ಸ್ವಲ್ಪ ಗೊಂದಲ ಆಗಿದೆ. ಏನು, ನಮ್ಗೆ 200 ಯೂನಿಟ್ ನಮ್ ಫ್ರೀ ಆಗಿ ಕೊಡ್ತಾರೆ. 2022, 23 ಆವರೇಜ್ ನಲ್ಲಿ ತಕೊಂಡು ಅವ್ರು 200 ಯೂನಿಟ್ ಕೊಡ್ತಾರೆ. ಆ 200 ಯೂನಿಟ್ ಒಳಗಡೆ ನಾವೇನಾದ್ರೂ ಯೂಸ್ ಮಾಡಿದ್ರೆ ನಮ್ಗೆ ಅದು ಫ್ರೀ ಬರ್ತದೆ. 200 ಯೂನಿಟ್ ಮೇಲೆ ಮಾಡಿದ್ರೆ ನಮ್ಗೆ ಅದು ಯೂಸ್ ಬರಲ್ಲ. ದಯವಿಟ್ಟು ಜನಗಳು ಅರ್ಥ ಮಾಡ್ಕೊಂಡು 200 ಯೂನಿಟ್ ಒಳಗಡೆನ ನಾವು ಯೂಸ್ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಈ 4 ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.